ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಮೂಡ್ನಾಂಕುಡಿ ಶಿವರಾಜ್. ಬಂಧುಗಳೇ, ಇನ್ನೇನು ಚುನಾವಣೆ ಹತ್ತಿರಕ್ಕೆ ಬಂತು, ಮತದಾನ ಮಾಡುವ ಸಮಯ ಬಂದೇ ಬಿಡ್ತು. ಈ ಚುನಾವಣೆ ಧರ್ಮ ಅಧರ್ಮದ ನಡುವಿನ ಚುನಾವಣೆ. ಈಗ ನಾವೇನಾದರೂ ಸ್ವಲ್ಪ ಯಾಮಾರಿದರೆ ನಮ್ಮ ಬುಡಕ್ಕೆ ಬೆಂಕಿ ಬೀಳೋದು ಖಚಿತ. ಯಾಕೆಂದರೆ ಯಾರೋ ದೇಶದ್ರೋಹಿಗಳಿಗೆ, ಧರ್ಮದ್ರೋಹಿಗಳಿಗೆ, ಹಿಂದೂ ದ್ರೋಹಿಗಳಿಗೆ, ದೇಶದ ಅಭಿವೃದ್ಧಿಯನ್ನ ವಿರೋಧಿಸುವವರಿಗೆ, ದೇಶ ಪ್ರೇಮಿಗಳನ್ನ ವಿರೋಧಿಸುವವರಿಗೆ ಮತ ಚಲಾಯಿಸುವುದರ ಬದಲು ನಾವು ಅಂತಹ ದೇಶದ್ರೋಹಿಗಳಿಗೆ, ಧರ್ಮದ್ರೋಹಿಗಳಿಗೆ, ಹಿಂದೂ ದ್ರೋಹಿಗಳಿಗೆ ನಾವು ಸರಿಯಾದ ತಕ್ಕ ಪಾಠ ಕಲಿಸೋಣ. ಹಗಲಿರುಳು ನಮಗಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ ಶ್ರಮ ಪಡುತ್ತಿರುವ ಮೋದಿಜಿಯವರನ್ನ ಬೆಂಬಲಿಸೋಣ. ಈ ದೇಶದ ಧರ್ಮಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ, ದೇಶದ ಉಳಿವಿಗಾಗಿ, ಇಡೀ ಸರ್ವೇ ಜನ ಸುಖಿನೋ ಭವತು ಅಂತ ಇಡೀ ದೇಶದ ಪ್ರತಿಯೊಬ್ಬರನ್ನೂ ಸಹ ಪ್ರೀತಿಸುವ ಅಜಾತ ಶತ್ರು ನರೇಂದ್ರ ಮೋದಿ ಅವರನ್ನ ನಾವು ಬೆಂಬಲಿಸೋಣ. ಈ ಚುನಾವಣೆ ಬರೀ ಚುನಾವಣೆಯಲ್ಲ, ಇದು ದೇಶದ ಉಳಿವಿನ ಪ್ರಶ್ನೆ. ಈ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿ ಅಂತಹ ವ್ಯಕ್ತಿಯನ್ನ ಕಳ್ಕೊಂಡ್ರೆ ಖಂಡಿತ ನಮಗೆ ಸಿಗೋದಿಲ್ಲ ಅಂತಹ ವ್ಯಕ್ತಿ. ಈ ದೇಶ ಅಧೋಗತಿಯತ್ತ ಸಾಗುತ್ತೆ. ಈ ದೇಶದಲ್ಲಿ ಅಲ್ಲೋಲ ಕಲ್ಲೋಲಗಳು ಉಂಟಾಗ್ತವೆ. ಈ ದೇಶದಲ್ಲಿ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಒಡೆದು ಆಳುವ ನೀತಿ ಜಾರಿಗೆ ಬರಲಿದೆ. ಆದ್ದರಿಂದ ಅಂತಹ ದೇಶದ್ರೋಹಿಗಳನ್ನ, ಧರ್ಮದ್ರೋಹಿಗಳನ್ನ ನಾವು ತಿರಸ್ಕಾರ ಮಾಡೋಣ, ಅವರ ವಿರುದ್ಧವಾಗಿ ಮತ ಮಾಡೋಣ. ಆದ್ದರಿಂದ ನಮ್ಮ ದೇಶವನ್ನ, ನಮ್ಮ ಜನರನ್ನ, ನಮ್ಮ ಧರ್ಮವನ್ನ ಪ್ರೀತಿಸುವಂತಹ ಅಜಾತ ಶತ್ರು ನರೇಂದ್ರ ಮೋದಿಜಿಯವರಿಗೆ ನಾವು ಮತ ಚಲಾಯಿಸುವ ಮುಖಾಂತರ ಈ ದೇಶದ ಧರ್ಮವನ್ನು ಉಳಿಸೋಣ, ಈ ದೇಶದ ಅಭಿವೃದ್ಧಿಯನ್ನು ಉಳಿಸೋಣ, ಈ ದೇಶವನ್ನು ಉಳಿಸೋಣ. ಈ ದೇಶವನ್ನು ಉಳಿಸುವ ಮುಖಾಂತರ ನಾವುಗಳು ಉಳ್ಕೊಳ್ಳೋಣ. ಆದ್ದರಿಂದ ಈ ಮತ ಚಲಾಯಿಸುವ ಮುನ್ನ ಪ್ರತಿಯೊಬ್ಬ ಮತದಾರ ಬಂಧುಗಳು ಸಹ ಬಹಳ ಜಾಗರೂಕತೆಯಿಂದ ಮತ ಚಲಾಯಿಸಬೇಕು. ಈ ಚುನಾವಣೆ ಈ ದೇಶದ ಹಿಂದೂಗಳ ಉಳಿವಿನ ಪ್ರಶ್ನೆ, ಈ ದೇಶದ ಧರ್ಮದ ಉಳಿವಿನ ಪ್ರಶ್ನೆ, ಈ ದೇಶದ ಅಭಿವೃದ್ಧಿಯ ಉಳಿವಿನ ಪ್ರಶ್ನೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಅಭಿವೃದ್ಧಿಯ ಅಧಿಕಾರ, ಧರ್ಮ ಪ್ರೇಮಿ ಹಾಗೂ ಈ ದೇಶದ ಸಮಗ್ರ ಅಭಿವೃದ್ಧಿಯ ಅಧಿಕಾರರಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರನ್ನ ನಾವು ಬೆಂಬಲಿಸಿ ಎಲ್ಲರೂ ಮತ ಚಲಾಯಿಸೋಣ. ಈ ಚುನಾವಣೆ ಸಾಮಾನ್ಯ ಚುನಾವಣೆಯಲ್ಲ, ದೇಶದ ಉಳಿವಿನ ಪ್ರಶ್ನೆ, ಧರ್ಮದ ಉಳಿವಿನ ಪ್ರಶ್ನೆ, ದೇಶದ ಅಭಿವೃದ್ಧಿಯ ಉಳಿವಿನ ಪ್ರಶ್ನೆ. ಅದಾಗಿರೋದ್ರಿಂದ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಜಾತಿ ಮತಗಳನ್ನ ಮರೆತು ನಮ್ಮ ಅಜಾತ ಶತ್ರು ನರೇಂದ್ರ ಮೋದಿ ಅವರನ್ನ ಬೆಂಬಲಿಸುವ ಮೂಲಕ ಈ ಚುನಾವಣೆಯಲ್ಲಿ ನಾವು ಅವರ ಪರವಾಗಿ ಮತ ಚಲಾಯಿಸೋಣ. ದೇಶದ್ರೋಹಿಗಳನ್ನ, ಧರ್ಮದ್ರೋಹಿಗಳನ್ನ ನಾವು ದೂರ ಇರೋಣ, ಅವರಿಗೆ ತಕ್ಕ ಪಾಠ ಕಲಿಸೋಣ ಎನ್ನುವ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.